ನಿಜಕ್ಕೂ ಇದೊಂದು ಜಾಗ ಹೇಗಿದೆ ಅಂದರೆ 12ನೇ ಶತಮಾನವನ್ನು ಪುನರ್ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಂಬಂತೆ ಭಾಸವಾಗುತ್ತದೆ. ಕುದುರೆ ಸವಾರಿ, ಬಿಲ್ವಿದ್ಯೆ, ಅನಂತರ ಕತ್ತಿ ವರಸೆ ಇವುಗಳನ್ನೆಲ್ಲ ಕಲ್ತಿರ್ತಾರೆ. 15ನೇ ಶತಮಾನದ ವಚನ ಸಾಹಿತ್ಯದ ಕೊನೆಯ ಘಟ್ಟದಲ್ಲಿ ಕಾಣುವಂಥ ಒಬ್ಬ ವಚನಕಾರರು ಇವರಾಗಿದ್ದಾರೆ. ಸುಮಾರು ಇದು ಎಷ್ಟಿದೆ ಅಂತಂದರೆ 210 ಅಡಿ ಎತ್ತರ ಇದೆ. 270ಕ್ಕೂ ಹೆಚ್ಚು ಮೆಟ್ಟಿಲುಗಳು ಇದರೊಳಗಡೆ ಇದೆ. ಮೂಳಿಗೆ ಮಾರಯ್ಯ ಹಾಗೂ ಮಹಾದೇವಮ್ಮ ಇವರು ಏನಂತಂದರೆ ಇವರಿಬ್ಬರು ಕೂಡ ರಾಜ ದಂಪತಿಗಳು. ತಮ್ಮ ರಾಜ ವೈಭೋಗ್ಯವನ್ನು ಏನು ಅವರು ದೂರ ಸರಿಸಿ, ಹೌದಾ, ಎಲ್ಲರಂತೆ ತಾವು ಶರಣರಾಗಬೇಕೆಂಬ ನಿಟ್ಟಿನಲ್ಲಿ ಕಲ್ಯಾಣಕ್ಕೆ ಬರ್ತಾರೆ. ರಾಜರು ಕೂಡ ಅನಂತರ ರಾಣಿಯರು ಕೂಡ ಏನು ಮಾಡ್ತಾರೆ, ಬಸವಣ್ಣನವರ ತತ್ವಾದರ್ಶಗಳಿಗೆ ಮನಸೋಲ್ತಾರೆ. ಆ ಆಣೆಯಿಂದ ಏನು ಮಾಡೋದು, ಅಲ್ಲೇನು ಕಬ್ಬಿಣದ ಸಲಾಕೆಗಳಿರ್ತವೆ, ಕಬ್ಬಿಣದ ಸರಪಳಿಗಳಿರ್ತವೆ, ಅವುಗಳನ್ನು ಅವರು ಹೊಟ್ಟೆಗೆ ಕಟ್ಟಿ ಬರೀ ಹೊಟ್ಟೆಯಲ್ಲಿ ನೆಲದಿಂದ ಏನು ಮಾಡಬೇಕು, ಆನೆ ಕೈಲಿ ಜಗ್ಗಿಸ್ತಿದ್ರು. ಇಲ್ಲಿ ನೋಡಿ ಏನು ದೀನ ದಲಿತರನ್ನ ಎಲ್ಲರೂ ಏನು ಮಾಡ್ತಾರೆ, ಬಸವಣ್ಣ ಅಪ್ಪ ಬೊಪ್ಪರೆಂದು ತಾವು ಏನು ಮಾಡ್ತಾರೆ, ಅಪ್ಪಿಕೊಳ್ತಾರೆ. ಹೌದಾ, ಕಲ್ಯಾಣದ ಬೀದಿಗಳಲ್ಲಿ ಬಿದ್ದಿರುವಂಥ ಅಕ್ಕಿಗಳನ್ನು ಆಯ್ದುಕೊಂಡು ಬಂದು ಪ್ರಸಾದ ಹಾಗೂ ದಾಸೋಹವನ್ನು ಮಾಡ್ತಿದ್ರು. ಕೋಟ್ಯಾನು ಗಂಟ್ಲೆ ಲಕ್ಷಾನು ಗಂಟ್ಲೆ ಆಸ್ತಿ ಮಾಡ್ತಾರೆ. ಹೌದಾ, ನಮಗೆ ಬೇಕು, ನಮಗೆ ಸಾಲದಂದೆ ನಮ್ಮ ಮುಂದಿನ ಮಕ್ಕಳು ಬೇಕು, ನಮ್ಮ ಮರಿಮಕ್ಕಳು ಬೇಕು ಅಂತಂದು ಮುಂದಿನ ಪೀಳಿಗೆ ವಿಚಾರದಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ಇವರು ಶರಣರ ಪರಂಪರೆ ಏನಿತ್ತಂತಂದ್ರೆ ಶೇಖರಣೆ ಮಾಡಿಕೊಡೋದು. ಪ್ರಥಮ ವಚನಕಾರ, ಆದ್ಯ ವಚನಕಾರ ಅಂತ ಏನು ಕರಿತೀವಿ, ದಾಸಿಮಯ್ಯನವ್ರನ್ನ ಗುರುತಿಸ್ತೀವಿ. ಅವರ ಪತ್ನಿ ದುಗ್ಗಳೆ. ಬಸವಣ್ಣನವ್ರನ್ನ ನೋಡ್ಕೊಬಂದು ಐಕ್ಯ ಮಂಟಪ ನೋಡ್ದು ಉಳಿದಂತ ಶಿವಶರಣೆಯರು ನೋಡೋ ಅಂತ ಅವಕಾಶ ಇದೆಯಾ ಕೂಡಲ ಸಂಗಮದಲ್ಲಿ? ಹೌದೌದು. ಬಸವ ಧರ್ಮ ಪೀಠ ಅಂತಂದು ಏನು ಸ್ಥಾಪನೆಯಾಗಿದೆ ಕೂಡಲ ಸಂಗಮದಲ್ಲಿ, ಈ ಬಸವ ಧರ್ಮ ಪೀಠದಲ್ಲಿ ಶಿವಶರಣಯ್ಯರನ್ನ ನೋಡುವಂತ ಸೌಭಾಗ್ಯ ನಮಗೆ. ಓಕೆ, ಇದಕ್ಕೆ ಹೆಸರು ಮಡಿವಾಳ ಮಾಚಿದೇವ ಮಹಾದ್ವಾರ ಅಂತಂದು ಹೆಸರಿಟ್ಟಿದ್ದಾರೆ. ಏನಿದು ಯಾವುದೊಂದು ಬೇರೆ ಪ್ರಪಂಚಕ್ಕೆ ಕರ್ಕೊಬಂದಂಗೆ ಆಗ್ತಾ ಇದೆ ನನಗೆ. 12ನೇ ಶತಮಾನಕ್ಕೆ ಹೋಗ್ತಾ ಇದ್ದೀನಿ. ನಿಜಕ್ಕೂ ಇದೊಂದು ಜಾಗ ಹೇಗಿದೆ ಅಂದರೆ 12ನೇ ಶತಮಾನವನ್ನು ಪುನರ್ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಂಬಂತೆ ಭಾಸವಾಗುತ್ತದೆ. ಈ ಒಂದು ಚಿತ್ರ ಏನಿದೆ ಗಂಗಾಂಬಿಕೆ ಅವ್ರದ್ದು. ಅವರು ಬಾಲ್ಯದಲ್ಲಿ ಏನು ಮಾಡಿರ್ತಾರೆ ಅಂತಂತಂದರೆ ಕತ್ತಿ ವರಸೆ, ಬಿಲ್ಲು ವಿದ್ಯೆ ಇಂಥವೆಲ್ಲ ಕಲಿತಿರ್ತಾರೆ. ಯಾಕಂದರೆ ಮೂಲತಃ ಹೆಂಡತಿ ಮೂಲತಃ ಒಂದು ರಾಜವಂಶಸ್ಥರಾಗಿರ್ತಾರೆ. ಅವರು ಏನು ಮಾಡಿರ್ತಾರೆ ಅಂತಂತಂದರೆ ವೀರ ಶರಣೆಯಾಗಿ ಏನು ಕಲ್ಯಾಣದಲ್ಲಿ ಕ್ಷೋಭೆ ಉಂಟಾದಾಗ ವಚನ ಸಾಹಿತ್ಯವನ್ನು ಸಂರಕ್ಷಿಸುವಂಥ ಒಂದು ಜವಾಬ್ದಾರಿಯನ್ನು ಇವರು ಪ್ರಮುಖವಾಗಿ ಹೊರ್ತಾರೆ. ಆ ಜವಾಬ್ದಾರಿ ಎಲ್ಲ ಇವರು ಯಾರೋ ನಾಗಲಾಂಬಿಕೆಗೆ ವಹಿಸ್ತಾರೆ. ಎಲ್ಲ ಶರಣರನ್ನ ಕಟ್ಟಿಕೊಂಡು ಏನು ಮಾಡ್ತಾರೆ, ಎಲ್ಲ ಶರಣರು ವಚನ ಕಟ್ಟುಗಳನ್ನು ತಮ್ಮ ಬೆನ್ನಿಗೆ ಕಟ್ಕೊತಾರೆ. ಹೌದಾ, ಮುಂದೆ ಯಾರಾದರೂ ವಿರೋಧಿಗಳು ಬಂದರೆ ಅವರನ್ನ ಸಂಹರಿಸುವ ಒಂದು ಏನು ಉದ್ದೇಶದಿಂದ ಗಂಗಾಂಬಿಕೆಯವರು ಏನು ಮಾಡ್ತಾರೆ, ಮುಂದೆ ಎಲ್ಲ ಶರಣರನ್ನ ಕಟ್ಟಿಕೊಂಡು ಮುಂದೆ ಸಾಗ್ತಾರೆ. ಅಂದ್ರೆ ಕುದುರೆ ಸವಾರಿ ಎಲ್ಲ ಕಲ್ತಿದ್ರು. ಕುದುರೆ ಸವಾರಿ, ಬಿಲ್ವಿದ್ಯೆ, ಅನಂತರ ಕತ್ತಿ ವರಸೆ ಇವುಗಳನ್ನೆಲ್ಲ ಕಲ್ತಿರ್ತಾರೆ. ನೆಕ್ಸ್ಟ್ ಬಂದ್ರೆ ಇಲ್ಲಿ ಮರಳ ಸಿದ್ಧರನ್ನ ನೋಡ್ತೇವೆ. ಅನಂತರ ಏನು ಶ್ರೀ ಮಲೆಯ ಮಹದೇಶ್ವರ ಇವರನ್ನು ಕೂಡ ಶರಣರೆಂದ ಪರಿಗಣಿಸಿ ಶರಣರ ಚಿತ್ರಗಳನ್ನ ಇಲ್ಲಿ ಹಾಕಿರುವುದನ್ನ ಕಾಣ್ತೇವೆ. ಬಸವ ಕಿರಣ ಹಡಪದ ಅಪ್ಪಣ್ಣ. ಹಡಪದ ಅಂತಂತಂದ್ರೆ ಏನು ಒಂದು ಎಲೆಯ ಸೇವೆಯನ್ನ, ಇವರು ತಾಂಬೂಲ ಸೇವೆಯನ್ನ ಏನು ಹಡಪದ ಅಪ್ಪಣ್ಣನವರು ಮಾಡ್ತಿರ್ತಾರೆ. ಇವರ ಕೊನೆಯ ದಿನಗಳನ್ನು ತಂಗಡಿಯಲ್ಲಿ ಯಾರು ನಮ್ಮ ನೀಲಾಂಬಿಕೆಯವರೊಂದಿಗೆ, ಬಸವಣ್ಣನವರ 2ನೇ ಪತ್ನಿಯಾದ ನೀಲಾಂಬಿಕೆಯವರೊಟ್ಟಿಗೆ ಕಳೀತಾರೆ. ಇವರ ಸಮಾಧಿಯು ಕೂಡ ಇಲ್ಲಿ ಸಮೀಪದಲ್ಲಿರುವಂಥ ತಂಗಡಿಯಲ್ಲಿ ನಾವು ಕಾಣ್ಬೋದು. ಮುಪ್ಪಿನ ಷಡಕ್ಷರಿಯವರು ಕೂಡ ಕೊನೆಯ ವಚನ ಸಾಹಿತ್ಯದ 15ನೇ ಶತಮಾನದ ವಚನ ಸಾಹಿತ್ಯದ ಕೊನೆಯ ಘಟ್ಟದಲ್ಲಿ ಕಾಣುವಂಥ ಒಬ್ಬ ವಚನಕಾರರು ಇವರಾಗಿದ್ದಾರೆ. ಅದೇ ರೀತಿಯಾಗಿ ನಾದಬ್ರಹ್ಮ ನಿಜಗುಣ ಶಿವಯೋಗಿಯವರು ಕೂಡ ಸಂಗೀತ ಸೇವೆಯಲ್ಲಿ ಇರ್ತಾರೆ. ಶಿವಕವಿ ಪಾಲ್ಕುರ್ಕೆ ಸೋಮನಾಥ್ ಅವರು ಇರ್ತಾರೆ. ಮಹತ್ವದ ವಚನಕಾರ ಅಂಬಿಗರ ಚೌಡಯ್ಯ ಬಸವಣ್ಣನವರ ಜೊತೆ ಸದಾ ಇರುತ್ತಾರೆ. ಅದೇ ರೀತಿಯಾಗಿ ತ್ಯಾಗ ಜೀವಿಗಳಾಗಿ ನಾವು ಹರಳಯ್ಯ ಕಲ್ಯಾಣಮರವರನ್ನ ಕಾಣ್ತೇವೆ. ಬಸವಣ್ಣನವರಿಗೆ ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಬಸವಣ್ಣನವರಿಗೆ ಪಾದುಕೆಗಳನ್ನು ಮಾಡಿ ಬಸವಣ್ಣನವರಿಗೆ ಅರ್ಪಿಸಿದಾಗ ಬಸವಣ್ಣನವರು ಅದನ್ನು ನಿರಾಕರಿಸಿ ಅದೇ ಚಪ್ಪಲಿಗಳನ್ನು ತಿರುಗಿ ಏನು ಮಾಡ್ತಾರೆ ಅಂದರೆ ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಎಲ್ಲರೂ ಸಮಾನರೆಂಬ ಒಂದು ಸಂದೇಶವನ್ನು ಸಾರ್ತಾರೆ. ಶಿವಯೋಗಿ ತೋಟದ ಸಿದ್ಧಲಿಂಗೇಶ್ವರರು ಕೂಡ ಒಬ್ಬ ಆಧುನಿಕ ವಚನಕಾರರ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದ್ದು 15ನೇ ಶತಮಾನದ ಆರಂಭಿಕದಲ್ಲಿ ಇವರ ವಚನಗಳನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಮೂಳಿಗೆ ಮಾರಯ್ಯ ಹಾಗೂ ಮಹಾದೇವಮ್ಮ ಇವರು ಏನಂತಂದರೆ ಇವರಿಬ್ಬರು ಕೂಡ ರಾಜ ದಂಪತಿಗಳು. ತಮ್ಮ ರಾಜ ವೈಭೋಗ್ಯವನ್ನು ಏನು
ಅವರು ದೂರ ಸರಿಸಿ, ಹೌದಾ, ಎಲ್ಲರಂತೆ ತಾವು ಶರಣರಾಗಬೇಕೆಂಬ ನಿಟ್ಟಿನಲ್ಲಿ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದಾಗ ತಾವು ಯಾವ ಉದ್ಯೋಗದಲ್ಲಿ ತೊಡಗಬೇಕಂತಂದು ವಿಚಾರಿಸಿದಾಗ ತಾವು ಆಲೋಚಿಸಿದಾಗ ಏನು ಮಾಡ್ತಾರೆ, ಕಟ್ಟಿಗೆಯನ್ನು ಕಡೆದುಕೊಂಡು ಬಂದು ತಮ್ಮ ಜೀವನವನ್ನು ಸಾಗಿಸ್ಬೇಕಂತಂದು ಕಾಡುಗಳಲ್ಲಿ ಏನು ಮಾಡ್ತಾರೆ, ಕಟ್ಟಿಗೆಯನ್ನು ಕಡೆದುಕೊಂಡು ಬಂದು ಅವುಗಳನ್ನು ಮಾರಿ ತಮ್ಮ ಜೀವನವನ್ನು ಸಾಗಿಸುವಂಥ ಒಂದು ಮೋಳಿಗೆ ಮಾರಯ್ಯ ಮತ್ತು ಮಹಾದೇವಮ್ಮವರ ಒಂದು ಏನು ಅವರ ಒಂದು ಭಕ್ತಿ ಸೇವೆಯನ್ನು, ಅವರ ಕಾಯಕ ದಾಸೋಹದ ಸೇವೆಯನ್ನು 12ನೇ ಶತಮಾನದಲ್ಲಿ ನಾವು ಕಾಣ್ತೇವೆ. ಅಲ್ಲ, ಇಂಥ ಅಷ್ಟೊಂದು ತ್ಯಾಗ ಮನೋಭಾವನೆ. ಹೌದೌದು, ಅದೇ ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ. ಹಾಗೆ ಅದನ್ನೇ ಹೇಳಿದ್ನಲ್ಲ ನಾನು, 12ನೇ ಶತಮಾನದಲ್ಲಿ ಎಂತೆಂಥ ರಾಜಮಣಿತನದ ರಾಜರು ಕೂಡ, ಅನಂತರ ರಾಣಿಯರು ಕೂಡ ಏನು ಮಾಡ್ತಾರೆ, ಬಸವಣ್ಣನವರ ತತ್ವಾದರ್ಶಗಳಿಗೆ ಮನಸೋಲ್ತು ಏನು ಮಾಡ್ತಾರೆ, ಈ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಅವರ ಅಡಿಯಲ್ಲಿ ಅವರು ಏನು ಸಾಗಬೇಕು ಅಂತ ಅಂದ್ಕೊಂಡು ಕಲ್ಯಾಣದತ್ತ ಎಲ್ಲರೂ ಬರ್ತಾರೆ. ಮಡಿವಾಳ ಮಾಚಿದೇವರು ಕೂಡ ಒಬ್ಬ ವೀರ ಗಣ ವಚನಕಾರರಾಗಿದ್ದು, ಅವರು ಕೂಡ 12ನೇ ಶತಮಾನದಲ್ಲಿ ಪ್ರಮುಖ ವಚನಕಾರರಾಗಿದ್ದಾರೆ. ಶಿವಯೋಗಿ ಸಿದ್ದರಾಮೇಶ್ವರರು ಕೂಡ 12ನೇ ಶತಮಾನದಲ್ಲಿ ತದನಂತರದ ದಿನಗಳಲ್ಲಿ ಏನು ಪ್ರಮುಖ ವಚನಕಾರರಾಗಿದ್ದು, ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ ಪ್ರಭುದೇವ ಇವರೇ ಏನು ವಚನ ಸಾಹಿತ್ಯದಲ್ಲಿ, ಅನಂತರ ಕಲ್ಯಾಣದಲ್ಲಿ, ಹೌದಾ, ಇಡೀ ಸದನವನ್ನು ನಡೆಸುವಂಥ ಒಂದು ಕಾರ್ಯ ಇವರ ಹೆಗಲೇ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ವಚನ ಸಂರಕ್ಷೆಗಳನ್ನು ಯಾವ ಥರ ಮಾಡ್ತಿದ್ದಾರೆ ಅಂತಂತಂದು. ಯಾವಾಗ ಹರಳಯ್ಯ ಮತ್ತು ಮಧವಯ್ಯ ಇವರಿಬ್ಬರಿಗೂ ಎಳವಟ್ಟೆ ಶಿಕ್ಷೆ ವಿಧಿಸ್ತಾರೋ ಕಲ್ಯಾಣದಲ್ಲಿ ಕ್ರಾಂತಿ ಉಂಟಾಗುತ್ತೆ. ಕಲ್ಯಾಣದಲ್ಲಿ ಕ್ರಾಂತಿ ಉಂಟಾದಾಗ ಎಲ್ಲರೂ ಕೂಡ ಏನು ಮಾಡ್ತಾರೆ, ಶರಣರ ವಿರುದ್ಧ ದಂಗೆ ಹೇಳ್ತಾರೆ. ದಂಗೆ ಎದ್ದ ನಂತರ ಇವರೇನನ್ನ ಕಲ್ಯಾಣ ಬಿಟ್ಟು ಓಡಿಸ್ಬೇಕಂತಂದು ಒಂದು ಪಿತೂರಿ ಮಾಡ್ತಾರೆ. ಪಿತೂರಿ ಮಾಡಿದಾಗ ವಚನ ಸಂರಕ್ಷಣೆಯನ್ನು ಮಾಡಲೇಬೇಕಂತ ಅಂದ್ಕೊಂಡು ಎಲ್ಲ ಶರಣರು ಏನು ಮಾಡ್ತಾರೆ, ವಚನ ತಾಲೋಡುಗಳನ್ನಾಗಿರ್ಬೋದು, ವಚನ ಕಟ್ಟಗಳನ್ನಾಗಿರ್ಬೋದು, ಅವುಗಳನ್ನು ಸಂರಕ್ಷಿಸಬೇಕಂತಂದು ವಚನ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗ್ತಾರೆ. ಏನ್ ಘಟನೆ ಅದು? ಅದೇ ಇದು ಮೂಲ ಕಲ್ಯಾಣ ಕ್ರಾಂತಿಗೆ ಮೂಲ ಕಾರಣ. ಹರಳಯ್ಯ ಹಾಗೂ ಮಧವರಸರ ಮಕ್ಕಳಿಗೆ ಏನು ಮಾಡ್ತಾರೆ, ಅಂತರ್ಜಾತಿ ವಿವಾಹ ಮಾಡ್ತಾರೆ, ಹೌದಾ. ಇದನ್ನ ಸಹಿಸದಂತಹ ಏನು ಮೇಲ್ವರ್ಗದ ಜಾತಿಗಳು ಏನು ಮಾಡ್ತಾರೆ, ಇವರಿಗೆ ಶಿಕ್ಷೆ ಕೊಡಬೇಕೆಂಬ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಆ ಮದುವೆಗೆ ಮಾಡಿದಂಥವ್ರನ್ನ ಯಾರಿರ್ತಾರೆ ಅವ್ರಿಗೆ ಕಾರಣವಾದವ್ರನ್ನ ಏನು ಮಾಡ್ತಾರೆ, ಎಳವಟ್ಟೆ ಶಿಕ್ಷೆಗೆ ಗುರಿಪಡಿಸ್ತಾರೆ. ಎಳವಟ್ಟೆ ಅಂದ್ರೆ ಆಣೆಯಿಂದ ಏನ್ ಮಾಡುದು, ಅಲ್ಲೇನು ಕಬ್ಬಿಣದ ಸಲಾಕೆಗಳಿರ್ತವೆ, ಕಬ್ಬಿಣದ ಸರಪಳಿಗಳಿರ್ತವೆ, ಅವುಗಳನ್ನ ಅವ್ರ ಹೊಟ್ಟೆಗೆ ಕಟ್ಟಿ, ಬರೀ ಹೊಟ್ಟೆಯಲ್ಲಿ ನೆಲದಿಂದ ಏನ್ ಮಾಡ್ಬೇಕು, ಆನೆ ಕೈಲಿ ಜಗ್ಗಿಸ್ತಿದ್ರು. ಅವಾಗ ಏನಾಗುತ್ತೆ, ಅವರ ಪ್ರಾಣ ಪಕ್ಷಿ ಹಾರಿ ಹೋಗುವಂತ ಒಂದು ಸಂದರ್ಭ ಅವ್ರಿಗೆ ಎದುರಾಗ್ತಿತ್ತು. ಓಕೆ, ಇದು ಅಲ್ಲಿ ಕಿಚ್ಚು ಹತ್ತಿದ್ದು ಕಲ್ಯಾಣ ಕ್ರಾಂತಿಗೆ. ಇಲ್ಲಿ ವಚನಗಳನ್ನ ಹಿಂಗೆ ಒತ್ಕೊಂಡು ಹೋಗ್ತಿದ್ರು. ಅಲ್ಲೆಲ್ಲ ವಚನಗಳನ್ನ ಬರ್ದಿರುವಂತದ್ದು ಆ ರೀತಿಯಾಗಿ ವಚನ ಕಟ್ಟುಗಳು, ಅವುಗಳನ್ನ ಏನ್ ನೋಡ್ತೀವಿ, ಅವುಗಳನ್ನ ವಚನ ಕಟ್ಟುಗಳಂತೀವಿ, ವಚನ ತಾಡೋಲೆಗಳಂತೀವಿ. ಅವುಗಳನ್ನ ಸಂರಕ್ಷಿಸಬೇಕಂತಂದೇನು ಒಂದು ಬಟ್ಟೆಯಲ್ಲಿ ಗಂಟನ್ನ ಕಟ್ಟಿ ಅವುಗಳನ್ನ ತಲೆ ಮೇಲೆ ಹೊತ್ತಾದ್ರು ಅಥವಾ ಬೆನ್ನಿನ ಮೇಲೆ ಕಟ್ಟಿಕೊಂಡು ಇಡೀ ದೇಶಾದ್ಯಂತ ಎಲ್ಲ ಶರಣರು ಚದುರಿ ಹೋಗ್ತಾರೆ. ಕಟ್ಟುಗಳು ಅಂತ ಹೇಳಿದಾಗ ತಾಮ್ರ, ಇವಾಗ ತಾಳೆಗರಿ ಬರುತ್ತೆ, ತಾಳೆಗರಿ ಇರುತ್ತಲ್ಲ, ಅದೇ ತರ ಅದರಲ್ಲೇ ಬರೆದಿರ್ತಾರೆ. ಅಂತರ್ಜಾತಿ ವಿವಾಹವನ್ನ ಏನ್ ಮಾಡ್ತಾರೆ, ಅದರದ ಒಂದು ಪರಿಕಲ್ಪನೆಯನ್ನ ಇಲ್ಲಿ ನೋಡ್ಬೋದು. ಅಲ್ಲಿ ಮೇಲೆ ಕುಂತವರು ಬಸವಣ್ಣನವರು. ಓಕೆ, ಬಸವಣ್ಣನವರ ಸಮ್ಮುಖದಲ್ಲೇ ಮದ್ವೆ ಆಗೋದು. ಇಲ್ಲಿ ನೋಡಿ, ಏನು ದೀನ ದಲಿತರನ್ನ ಎಲ್ಲರೂ ಏನ್ ಮಾಡ್ತಾರೆ, ಬಸವಣ್ಣ ಅಪ್ಪ ಬೊಪ್ಪರೆಂದು ತಾವು ಏನ್ ಮಾಡ್ತಾರೆ, ಅಪ್ಪಿಕೊಳ್ತಾರೆ, ಹೌದಾ. ಹರಳಯ್ಯ ಏನ್ ಮಾಡ್ತಾನೆ, ಹರಳಯ್ಯ ಹಾಗೂ ಮಧುವರಸರು ಎಲ್ಲರೂ ನನ್ನ ಏನು ಅಪ್ಪ ಬೊಪ್ಪ ಅಂತಂತಂದು ಅವರು ತಮ್ಮ ಅಪ್ಪಿಕೊಳ್ತಾರೆ. ವಿರಾಗಿನಿ ಅಕ್ಕ ಮಹಾದೇವಿ. ಇವ್ರ ಅಕ್ಕ ಮಹಾದೇವಿದೆ ಒಂದು ಅದ್ಭುತ ಕತೆ. ರಾಜ ಮನೆತನಕ್ಕೆ ಮದುವೆ ಮಾಡ್ಕೊಡ್ತಾರೆ, ರಾಜನ್ನೇ ಬಿಟ್ಟು ಶರಣೆ ಆಗ್ತಾರೆ. ಚನ್ನಮಲ್ಲಿಕಾರ್ಜುನನೇ ನನ್ನ ಪತಿ ಅಂತ ತಿಳ್ಕೊಂಡು ಏನು ಅವರನ್ನೇ ಅರಿಸಿ ಕಲ್ಯಾಣಕ್ಕೆ ಸಾಗ್ತಾರೆ. ಚನ್ನಬಸವಣ್ಣ, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ. ಅಂದ್ರೆ ಇವರೆಲ್ಲ ನೋಡ್ತಿದ್ರೆ ಅವರೇ ಏನೋ ಅಂತ ಅನ್ಸುತ್ತೆ. ಇದೇ ಯಾವ್ದೊಂದು ಚಿತ್ರಣ ಆಗ್ಲಿ ಅಥವಾ ಮೂರ್ತಿ ಆಗ್ಲಿ ಅಂತ ಕಲ್ಪನೆ ಆಗ್ತಾ ಇಲ್ಲ. ಅವರೇ ಬಂದು ಕುಂತಿದ್ದಾರೆ ಏನೋ ಎಂಬ ಭಾವ. ಅಕ್ಕ ನಾಗಲಾಂಬಿಕೆ, ಓ ಎಲ್ಲ ಕತ್ತಿ ವರ್ಷ ಎಲ್ಲ ಕಲ್ತ್ಬಿಟ್ಟಿದಾರಲ್ಲ. ವಾ. ಐದಕ್ಕಿ ಲಕ್ಕಮ್ಮ ಹಾಗೂ ಐದಕ್ಕಿ ಮಾರಯ್ಯ, ಈ ಶರಣ ದಂಪತಿಗೆ ಏನಂತಂದ್ರೆ ಕಲ್ಯಾಣದಲ್ಲಿ ಏನ್ ಮಾಡ್ತಾ ಇದ್ರಂತಂದ್ರೆ, ಕಲ್ಯಾಣದ ಬೀದಿಗಳಲ್ಲಿ ಬಿದ್ದಿರುವಂತ ಅಕ್ಕಿಗಳನ್ನ ಆಯ್ದುಕೊಂಡು ಬಂದು ಪ್ರಸಾದ ಹಾಗೂ ದಾಸೋಹವನ್ನ ಮಾಡ್ತಿದ್ರು, ಹೌದಾ. ಅದು ಏನಂತಂದ್ರೆ ಎಷ್ಟು ಕಾಯಕನಿಷ್ಠೆ ಅಂತಂದ್ರೆ, ಇವರಿಗೆ ತಮಗೆ ಒಂದು ದಿವಸಕ್ಕೆ ಬೇಕಾದಷ್ಟು ಮಾತ್ರ ಪ್ರಮಾಣದ ಅಕ್ಕಿಗಳನ್ನ ಆಯ್ಕೊಂಡು ಬರ್ತಿದ್ರು. ಹೆಚ್ಚಿಗೆ ಆಯ್ಕೊಂಡು ಬಂದ್ರೆ ಏನ್ ಮಾಡ್ತಿದ್ರು, ಅವರು ಸ್ವೀಕರಿಸ್ತಿದ್ದಿಲ್ಲ. ಒಂದ್ಸಲ ಏನ್ ಮಾಡ್ತಾರೆ, ಮಾರಯ್ಯನವರು ತಮಗೆ ಅಂದಿನ ದಿನಕ್ಕಿಂತ ಹೆಚ್ಚಿಗೆ ಬೇಕಾದ ಒಂದಿಷ್ಟು ಏನು ಅಕ್ಕಿಯನ್ನು ಆಯ್ಕೊಂಡ್ ಬರ್ತಾರೆ. ಅವಾಗ ಐದಕ್ಕಿ ಲಕ್ಕಮ್ಮ ಹೇಳ್ತಾಳೆ,
ನಮಗೆ ಇಷ್ಟು ಅಕ್ಕಿ ಬೇಡ, ನಮಗೆ ಎಷ್ಟು ಇವತ್ತಿನ ಪ್ರಮಾಣಕ್ಕೆ ಎಷ್ಟು ಬೇಕು ಅಷ್ಟೇ ಸಾಕು ಅಂತಂತಂದು ಹೇಳಿ ಐದಕ್ಕಿ ಲಕ್ಕಮ್ಮ ಹಾಗೂ ಐದಕ್ಕಿ ಮಾರೆಯವರು ತಮ್ಮ ಕಾಯಕ ನಿಷ್ಠೆಯನ್ನು ಆ ಕಾಲದಲ್ಲಿ ತೋರಿಸ್ತಾರೆ. ವಾಹ್, ಎಲ್ಲ ಶೇಖರಣೆ ಮಾಡೋದು ಹೆಂಗೆ ಅಂತ ನೋಡ್ತಿದ್ರೆ ಇವರು ಐದಕ್ಕಿ ಲಕ್ಕಮ್ಮ ಅವರು ಅವತ್ತಿನ ದಿನಕ್ಕೆ ಎಷ್ಟು ಅಷ್ಟೇ. ಹೌದು, ಆಗಿನ ಒಂದು ಏನು ಒಂದು ತತ್ವ ಇತ್ತಂತಂದ್ರೆ ಶೇಖರಣೆ ಮಾಡಬಾರ್ದು, ಶೇಖರಣೆ ವಿರುದ್ಧ ಕೂಡ ಅವ್ರದ್ದು ಒಂದು ತತ್ವ ಇತ್ತು. ಹೌದಾ, ಇವಾಗ ಆದರೆ ಕೋಟ್ಯಾನುಗಂಟ್ಲೆ ಲಕ್ಷಾನುಗಂಟ್ಲೆ ಆಸ್ತಿ ಮಾಡ್ತಾರೆ. ಹೌದಾ, ನಮಗೆ ಬೇಕು, ನಮಗೆ ಸಾಲದಂದೆ ನಮ್ಮ ಮುಂದಿನ ಮಕ್ಕಳು ಬೇಕು, ನಮ್ಮ ಮರಿಮಕ್ಕಳು ಬೇಕು ಅಂತಂದು ಮುಂದಿನ ಪೀಳಿಗೆ ವಿಚಾರದಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ಇವರು ಶರಣರ ಪರಂಪರೆ ಏನಿತ್ತಂತಂದ್ರೆ ಶೇಖರಣೆ ಮಾಡಿಕೊಡೋದು, ಶೇಖರಣೆ ವಿರುದ್ಧ ಇವ್ರದೊಂದು ತತ್ವ ಇತ್ತು. ಅಂದ್ರೆ ಎಲ್ಲ ಒಂದೇ ಕಡೆ ಶೇಖರಣೆ ಆಗುತ್ತೆ ಅಂತ ಹೇಳಿ ಎಲ್ರಿಗೂ ಸಿಗ್ಬೇಕು, ಎಲ್ಲರಿಗೂ ಸಮಾನ ಸಂಪತ್ತು ಹಂಚಿಕೆ ಆಗ್ಲಿ ಎಂಬ ಕಾರ್ಯದಿಂದ ಡೋಹರ ಡೋರ ಕೆಲಸವನ್ನ ಮಾಡುವಂತಹ ಡೋರ ಕಕ್ಕರೆಯವರು ಕೂಡ ಏನು ವಚನ ಸಾಹಿತ್ಯದಲ್ಲಿ ಕಾಣ್ತಾರೆ. ಅದೇ ಹಾ, ಕುರುಬರ ಗೊಲ್ಲಾಳ ಎಲ್ಲಾ ಜಾತಿಯ ಎಲ್ಲಾ ಪಂಥದ ಶರಣರು ಕೂಡ ಸೇರಿದ್ದು ಇದಕ್ಕೊಂದು ಉದಾಹರಣೆ. ಮಹಾಯೋಗಿ ಮನ್ಮಥ ಸ್ವಾಮಿ ಕೂಡ ಒಬ್ಬ ವಚನಕಾರರಾಗಿದ್ದಾರೆ. ಅಂದ್ರೆ ಇದು ಓಪನ್ ಸ್ಪೇಸ್ ಅಲ್ಲಿ ಮಾಡಿದ್ರೆ ಎಷ್ಟು ಅಚ್ಚುಕಟ್ಟಾಗಿದೆ ನೋಡಿ. ಹೌದೌದು, ಷಣ್ಮುಖ ಶಿವಯೋಗಿ ಅವರು, ಮೇದಾರ ಕೆಲಸ ಮಾಡುವಂಥ ಮೇದಾರ ಕೇತಯ್ಯನವರು ಕೂಡ ಇದ್ದಾರೆ. ಸರ್ವಜ್ಞ ಮೂರ್ತಿ, ವಿಶೇಷವಾಗಿ ತ್ರಿಪದಿಗಳನ್ನು ರಚಿಸಿದಂತಹ ದಾಸಿಮಯ್ಯ ದುಗ್ಗಳೆ, ವಿಶೇಷವಾಗಿ ವಚನ ಸಾಹಿತ್ಯದಲ್ಲೇ ನಾವು ಗುರುತಿಸುವಾಗ ಪ್ರಥಮ ವಚನಕಾರ, ಆದ್ಯ ವಚನಕಾರ ಅಂತ ಏನು ಕರಿತೀವಿ, ದಾಸಿಮಯ್ಯನವ್ರನ್ನ ಗುರುತಿಸ್ತೀವಿ. ಅವರ ಪತ್ನಿ ದುಗ್ಗಳೆ. ಹೌದಾ, ಇವರೇನು ನೇಕಾರ ಕುಟುಂಬ, ಅಂದರೆ ನೇಗೆ ಕೆಲಸವನ್ನು ಮಾಡುವಂಥ ಒಂದು ದಂಪತಿಗಳಾಗಿದ್ದು, ವಚನ ಸಾಹಿತ್ಯ ಅಂತಂದು ನಾವು ಏನು ಪರಿಗಣಿಸುವಾಗ ಯಾರಾದರೂ ಮೊದಲ ವಚನಕಾರರ ಇದ್ದಿರಬೇಕೆಂಬ ಪ್ರಶ್ನೆ ಮೂಡುತ್ತೆ. ಹೌದಾ, ಅಂತಹ ಸಂದರ್ಭದಲ್ಲಿ ಬಸವ ಪೂರ್ವ ಯುಗದಲ್ಲಿ ಈ ದಂಪತಿಗಳಿದ್ದರು. ವಚನ ಸಾಹಿತ್ಯವನ್ನು ಆವಾಗಲೇ ಅವರು ರಚಿಸಿದ್ರು. ಅವರ ಪ್ರೇರಣೆಯಿಂದಲೇ ಮುಂದೆ ವಚನ ಸಾಹಿತ್ಯಕ್ಕೆ ಒಂದು ನಾಂದಿ ಆಯಿತು. ಬಸವಣ್ಣನವರು ವಚನಗಳನ್ನು ರಚಿಸಲಿಕ್ಕೆ ಏನು ಪ್ರಾರಂಭಗೊಳಿಸಿದ್ರು ಅಂತಂದು ಹೇಳ್ಬೋದು. ಹೇಮರೆಡ್ಡಿ ಮಲ್ಲಮ್ಮ, ಹೇಮರೆಡ್ಡಿ ಮಲ್ಲಮ್ಮ ಅಂತಂದರೆ ರೆಡ್ಡಿ ಕುಲದ ಏನು ಒಬ್ಬ ಶರಣೆ. ಬಸವಣ್ಣನವರ ಒಂದು ಪರಿಕಲ್ಪನೆಯಾದಂತಹ ಇಷ್ಟಲಿಂಗವನ್ನು ಅವರು ಆರಾಧನೆ ಮಾಡ್ತಿದ್ರು. ಅದೇ ಇಷ್ಟಲಿಂಗದ ಪ್ರತಿಪಾದನೆಯನ್ನು ಮುಂದಿನ ಜನಾಂಗಕ್ಕೂ ಹಾಗೂ ಮುಂದಿನ ಭವಿಷ್ಯದ ಒಂದು ಏನು ಪೀಳಿಗೆಗೂ ಕೂಡ ಇದೊಂದು ಉತ್ತಮ ಪರಿಕಲ್ಪನೆ ಅಂತ ಹೇಳಬಹುದು. ನಾವು ದೇವಸ್ಥಾನದಲ್ಲಿ ನೋಡಿದ್ವಿ, ಚಿಕ್ಕ ಚಿಕ್ಕ ಏನು ಕಂತಿಗಳ ಒಂದು ಇಷ್ಟಲಿಂಗವನ್ನು ನೋಡಿದ್ವಿ. ಇಲ್ಲಿ ಬೃಹತ್ತಾಕಾರದ ಒಂದು ಇಷ್ಟಲಿಂಗವಿದೆ. ಇದಕ್ಕೆ ಲಿಂಗದೇವ ಅಂತಂತಂದು ನಾವು ಕರಿತೀವಿ. ಅದೇ ರೀತಿಯಾಗಿ ಘನಲಿಂಗ ಅಂತಂದು ಕೂಡ ಇಲ್ಲಿ ಹೆಸರಿಸಿರೋದನ್ನು ನೋಡ್ಬೋದು. ಶಟಸ್ಥಳಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವೆಲ್ಲವೂ ಕೂಡ ಬಸವಣ್ಣನವರ ಚಿಂತನೆಗಳಾಗಿದ್ದವು. ಇವುಗಳನ್ನೇ ಶರಣ ಪರಂಪರೆ ಮುಂದುವರಿಸಿಕೊಂಡು ಬಂದಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಲಿಂಗೈಕ್ಯ ಪೂಜ್ಯ ಶ್ರೀ ಮಹಾ ಜಗದ್ಗುರು ಲಿಂಗಾನಂದ ಸ್ವಾಮೀಜಿಯವರು ಏನಂತಂದರೆ ಈ ಬಸವ ಧರ್ಮ ಪೀಠಕ್ಕೆ ಏನು ಸ್ಥಾಪನೆ ಆಗಲಿಕ್ಕೆ ಒಬ್ಬರ ಪ್ರಮುಖ ಕಾರಣೀಕರ್ತರೆ ಅಂತ ಹೇಳ್ಬೋದು. 1992ನೇ ಇಸ್ವಿಯಲ್ಲಿ ಏನಾಗುತ್ತೆ, ಈ ಬಸವ ಧರ್ಮ ಪೀಠ ಸ್ಥಾಪನೆ ಆಗುತ್ತೆ. 13ನೇ ತಾರೀಕು 1ನೇ ತಿಂಗಳ 1992ನೇ ಇಸ್ವಿಯಲ್ಲಿ ಈ ಬಸವ ಧರ್ಮ ಪೀಠ ಸ್ಥಾಪನೆ ಆಗುತ್ತೆ. 1995ರಲ್ಲಿ ದುರದೃಷ್ಟವಶಾತ್ತಾಗಿ ಏನು ಲಿಂಗಾನಂದ ಸ್ವಾಮಿಗಳು ಲಿಂಗೈಕ್ಯರಾಗ್ತಾರೆ. ಲಿಂಗೈಕ್ಯರಾದ ತದನಂತರದಲ್ಲಿ ಏನಾಗುತ್ತೆ, ಮಾತೆ ಮಹಾದೇವಿಯವರು ಪ್ರಥಮ ಮಹಿಳಾ ಜಗದ್ಗುರುಗಳಾಗಿ ಈ ಬಸವ ಧರ್ಮ ಪೀಠದ ಜಗದ್ಗುರುಗಳಾಗಿ ಈ ಏನು ಪೀಠವನ್ನು ಅಲಂಕರಿಸ್ತಾರೆ. ಅವರ ಒಂದು ಸಮಾಧಿ ಸ್ಥಳವೂ ಕೂಡ ಈ ಗಣಲಿಂಗದ ಬಾಜುನೇ ಇದೆ. ಇತ್ತ ಬಾಜು ಲಿಂಗಾನಂದ ಸ್ವಾಮಿಗಳದಿದೆ, ಇತ್ತ ಬಾಜು ಮಾತೆ ಮಹಾದೇವಿಯವರದಿದೆ. ಲಿಂಗಾನಂದ ಸ್ವಾಮಿಗಳು ಏನು ನಮ್ಮ ಪ್ರವಚನದ ಪಿತಾಮಹರ ಅಂತಂದೇ ಕರೀತಾರೆ. ಯಾಕಂದರೆ ಪ್ರವಚನಗಳನ್ನು ಅತ್ಯಂತ ಏನು ಸುಲಲಿತವಾಗಿ, ಅತ್ಯಂತ ಜನರಿಗೆ ಮನಮುಟ್ಟುವ ಹಾಗೆ ಸುಲಭದಲ್ಲಿ ಅವರು ಪ್ರವಚನವನ್ನು ಮಾಡ್ತಿದ್ರು ಅಂತಂದನ್ನು ನಾವು ಕಾಣ್ತೀವಿ. ಇಲ್ಲಿ ಏನು ನೋಡ್ತಾ ಇದ್ದೀವಲ್ಲ, ಲಿಂಗೈಕ್ಯ ಪೂಜ್ಯ ಶ್ರೀ ಮಹಾ ಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರ ಒಂದು ದಿವ್ಯ ಸಮಾಧಿ ಸ್ಥಳವನ್ನು ನಾವಿಲ್ಲಿ ನೋಡ್ತೇವೆ. ಎಲ್ಲ ಇಲ್ಲೂ ಕೂಡ ನೋಡಬಹುದು, ಮಹಿಳೆಯರು ಕೂಡ ಸಮಾನತೆಯನ್ನು ಕೊಟ್ಟಿದ್ದಾಯ್ತು. ಅಂದರೆ ಜಗದ್ಗುರು ಸ್ಥಾನದಲ್ಲಿ ನೋಡಿದ್ದಾಯ್ತಲ್ಲ. ವಿಶ್ವದಲ್ಲೇ ನಾವು ಅತಿ ಅಪರೂಪದ ಸಂಗತಿಯನ್ನು ನೋಡೋದಾದರೆ, ಯಾವುದೇ ಭಾಗದಲ್ಲಿ ಯಾವುದೇ ಧರ್ಮಗಳಲ್ಲಿ ನೀವು ಹೋದರೆ ಮಹಿಳಾ ಜಗದ್ಗುರುಗಳು ಇರುವುದು ಏನು ಬೆರಳಣಿಕೆ ಅಲ್ಲ, ಅವುಗಳು ಸಿಗೋದೇ ಇಲ್ಲ. ಅಂಥದ್ರಲ್ಲಿ ಲಿಂಗಾಯತ ಧರ್ಮದಲ್ಲಿ ಪ್ರಥಮ ಮಹಿಳಾ ಜಗದ್ಗುರುಗಳಾಗಿ ಇಡೀ ವಿಶ್ವದಲ್ಲೇ ನೀವು ಎಲ್ಲೋದ್ರೂ ಇಂಥ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟರೂ ಕೂಡ ಮಹಿಳೆಯರಿಗೆ
ಏನು ಮಠಮಾನ್ಯಗಳಲ್ಲಿ ಪ್ರಥಮ ಜಗದ್ಗುರುಗಳಾಗಿ ಅಥವಾ ಜಗದ್ಗುರುಗಳಾಗಿ ಸ್ವೀಕರಿಸಲಿಲ್ಲ. ಅಂತಹ ಒಂದು ಏನು ಸಂಪ್ರದಾಯಕ್ಕೆ ತಿಲಾಂಜಲಿ ಹಾಡಿ ಮಾತೆ ಮಹಾದೇವಿಯವರು ಏನು ಈ ಏನು ಬಸವಧರ್ಮ ಪೀಠದ ಪ್ರಥಮ ಜಗದ್ಗುರುಗಳಾಗಿ ಪೀಠ ಏರಿದ್ದು ಒಂದು ಅತ್ಯಂತ ಆಶ್ಚರ್ಯಕರ ಹಾಗೂ ಸಂತೋಷದಾಯಕ ಸಂಗತಿ ಎಂದು ಹೇಳಬಹುದು. ಹೌದು. ಏನ್ ಗುಹೆ ಕರ್ಕೊಬರ್ತಾ ಇದ್ದೀರಲ್ಲ, ಅಂಡರ್ಗ್ರೌಂಡು. ಏನ್ ಕಾನ್ಸೆಪ್ಟ್ ಇದು? ಇಲ್ಲೇನಂದ್ರೆ ಧ್ಯಾನ ಸ್ಥಳ ಅಂತಂದು ಹೇಳಬಹುದು. ಇಲ್ಲಿ ಹಲವಾರು ವಚನಕಾರರ ಚಿತ್ರಗಳನ್ನು ನಾವಿಲ್ಲಿ ಕಾಣ್ತೇವೆ. ಹಲವಾರು ವಚನಕಾರರ ಹಾಗೂ ವಚನಕಾರರ ಸಂದೇಶಗಳನ್ನು, ವಚನಕಾರರ ಜೀವನ ಚರಿತ್ರೆಯನ್ನು ಕೂಡ ಇಲ್ಲಿ ಛಾಯಾಚಿತ್ರಗಳ ಮೂಲಕ ನಿರೂಪಿಸಿದ್ದಾರೆ. ಹಾಗೂ ಬಸವೇಶ್ವರರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಬಸವ ಜಯಂತಿ ಎಂದಾಗಲಿ ಅಥವಾ ವಿಶೇಷವಾಗಿ ಬಸವ ತತ್ವವನ್ನು ಆಚರಿಸುವಂತಹ ಯಾವುದೇ ಆಚರಣೆಗಳು ಬರಲಿ, ಯಾವುದೇ ದಿನಾಚರಣೆಗಳು ಬರಲಿ, ಈ ಒಂದು ಸಭಾಂಗಣದಲ್ಲಿ ಈ ಒಂದು ಕೆಳಗಿನ ಒಂದು ಗುಹೆ ಮಾದರಿಯಲ್ಲಿರುವಂತಹ ಒಂದು ಈ ಪ್ರಾಂಗಣದಲ್ಲಿ ವಿಶೇಷವಾಗಿ ಧ್ಯಾನ, ಮೌನ ಹಾಗೂ ವಚನಗಳನ್ನು ಓದುವುದನ್ನು ಈ ನಿಟ್ಟಿನಲ್ಲಿ ಮಾಡ್ತಾರೆ. ವಾ, ಅಂದರೆ ಇಲ್ಲಿ ಬಂದು ಕಂಪ್ಲೀಟ್ ಆಗಿ ಶಿವಶರಣಯ್ಯರ ಒಂದು ಹೇಗಿದ್ರು, ಯಾವ ರೀತಿ ಇದ್ರು ಹೌದು ಅನ್ನೋದೆಲ್ಲ, ಅವ್ರು ಏನೇನು ವೃತ್ತಿ ಮಾಡ್ತಾ ಇದ್ರು ಎಲ್ಲ ಕಂಪ್ಲೀಟ್ ಚಿತ್ರಣ ಇಲ್ಲಿ ಬರುತ್ತೆ ನೋಡಿ. ಕೆಲವೊಮ್ಮೆ ಬಸವಣ್ಣನವ್ರದ್ದು ಕೂಡ ಜೀವನದಲ್ಲಿ ನಡೆದಂಥ ಕೆಲವೊಂದು ಮಹತ್ತರ ಘಟನೆಗಳನ್ನ ಕೂಡ ಇಲ್ಲಿ ಚಿತ್ರರೂಪದಲ್ಲಿ ದಾಖಲೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಪೂಜ್ಯ ಶ್ರೀ ಮಹಾಜಗದ್ಗುರು ಮಹಾದೇವರು ಪ್ರಥಮ ಜಗದ್ಗುರುಗಳಾಗಿ ತಮ್ಮ ಏನು ಒಂದು ಪೀಠವನ್ನು ಅಲಂಕರಿಸಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಆನೆಲ್ಲ ಕರೆಸಿದ್ದಾರೆ. ಯಾವಾಗ? ಅಂದ್ರೆ ಏನು ದೆಹಲಿಯಲ್ಲಿ ಒಂದು ಏನು ಚಳವಳಿ ನಡೆಯಿತು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಈ ಚಳವಳಿಯನ್ನ ಮಾಡ್ತಾರೆ. ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಅಂತಂತಂದು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಇದನ್ನ ಸ್ಥಾಪಿಸಿದೆ. ಇದೇನಂತಂದ್ರೆ ಬಸವಣ್ಣ ಹಾಗೂ ಅವರ ಸಮಕಾಲೀನ ಶರಣರ ಅವರ ವಚನಗಳನ್ನು, ಅವರ ಎಲ್ಲ ತತ್ವ ಸಿದ್ಧಾಂತಗಳನ್ನು ಉನ್ನತ ಮಟ್ಟದಲ್ಲಿ ಸಾರುವಂಥ ಒಂದು ಉನ್ನತ ಕೇಂದ್ರವಾಗಿದೆ. ಹೌದಾ? ಇದು ಆ್ಯಕ್ಚುಲಿ ಇನ್ನೂ ಏನಿದೆ, ಮತ್ತಷ್ಟು ಅನುದಾನ ಇದಕ್ಕೆ ಬಿಡುಗಡೆಯಾಗಿದ್ದು ಇನ್ನೂ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ ಒಳಗಡೆ ಎಲ್ಲ. ಮತ್ತು ನಾವು ಅಲ್ಲೇನು ಬಸವ ಕಲಾಮಂದಿರದಲ್ಲಿ ಹಾಗೂ ಬಸವ ಧರ್ಮಪೀಠದಲ್ಲಿ ನೋಡಿದ್ವಲ್ಲ, ಅದೇ ಥರ ಇಲ್ಲಿ ಏನಿದೆ ಒಳಗಡೆ ಬಸವಾದಿ ಶರಣರ ಛಾಯಾಚಿತ್ರಗಳಾಗಿರ್ಬೋದು, ಉಬ್ಬು ಚಿತ್ರಗಳಾಗಿದ್ದು ಇದೆಯಾ? ಇದೆ, ಒಳಗಡೆ ಇದೆ. ಓಕೆ, ನೋಡ್ಬೋದಾ ಅಥವಾ ಏನು ಕನ್ಸ್ಟ್ರಕ್ಷನ್? ಒಳಗಡೆ ನೋಡೋಣ. ಮೋಸ್ಟ್ಲಿ ಯಾರಿಗೂ ಒಳಗಡೆ ಬಿಡ್ತಿಲ್ಲ, ಬಹಳ ದಿನ ಆಯಿತು. ಸುಮಾರು ಇದು ಎಷ್ಟಿದೆ ಅಂತಂದ್ರೆ 210 ಅಡಿ ಎತ್ತರ ಇದೆ. 270ಕ್ಕೂ ಹೆಚ್ಚು ಮೆಟ್ಲುಗಳು ಇದ್ರೊಳಗಡೆ ಇದೆ. ಅಂದ್ರೆ 2 ಸೈಡ್ ಏನಿದೆ ಲಿಫ್ಟ್ಗಳಿದೆ. ಯಾಕಂದ್ರೆ ಇದು ಸುಮಾರು 7 ಅಂತಸ್ತಿನ ಒಂದು ಕಟ್ಟಡವಾಗಿದ್ದು, ನಮ್ಮ ಭಾಗದಲ್ಲಿ ಇದು ಎಲ್ರಿಗೂ ಏನು ಜನಸಾಮಾನ್ಯರ ಬಾಯಲ್ಲಿ ಏನಿದೆ ಅಂದರೆ 7 ಅಂತಸ್ತು ಬಿಲ್ಡಿಂಗ್ ಅಂತಂದು ಎಲ್ಲರ ಬಾಯಲ್ಲೂ ಚಿರಪರಿಚಿತವಾಗಿದೆ. ಇತ್ತೀಚೆಗೆ ಇದಕ್ಕೆ ಏನು ಬಣ್ಣವನ್ನು ಕೂಡ ಬಳದಿದ್ದು, ಹೆಚ್ಚಿನ ಅನುದಾನ ಇದಕ್ಕೆ ಗ್ರಾಂಟ್ ಆಗಿದ್ದರಿಂದ ಇದನ್ನು ಉನ್ನತ ಮಟ್ಟದಲ್ಲಿ ಒಂದು ಏನು ಶರಣ ಕೇಂದ್ರವನ್ನಾಗಿ ಮಾಡಬೇಕನ್ನೋ ಉದ್ದೇಶದಿಂದ ಇದನ್ನು ಇವಾಗ ಮತ್ತೆ ರೀಕನ್ಸ್ಟ್ರಕ್ಷನ್ಸ್ ಮಾಡ್ತಿದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.